ಇದೊಂದು ಅತ್ಯಂತ ದುರಂತದ ವಿಪರ್ಯಾಸ ಅಂತ ಹೇಳಬೇಕು. ತನ್ನ ಕನಸಿನ ರಾಷ್ಟ್ರ ಪಾಕಿಸ್ತಾನವನ್ನು ಕಾಣಬೇಕು ಅಂತ ಹಠ ಹಿಡಿದು ದೇಶದ ವಿಭಜನೆಗೆ ಮುಖ್ಯ ಕಾರಣರಾದವರು ಮೊಹಮ್ಮದ್ ಅಲಿ ಜಿನ್ನಾ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ದೇಶ ವಿಭಜನೆ ಆಗೋದಕ್ಕೆ ಮತ್ತು ಅದಾದ್ಮೇಲೆ ಮುಂದಿರುವಂಥ ಅನಾಹುತಿಗಳಿಗೆ ಅವರನ್ನು ಇಂದಿಗೂ ಶಾಪಿಸುವವರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಬಹಳಷ್ಟು ಜನರಿಗೆ ಈ ಜಿನ್ನಾ ಒಂದು ಕಾಲದಲ್ಲಿ ಮಹಾನ್ ರಾಷ್ಟ್ರೀಯತಾವಾದಿ ಆಗಿದ್ದರು ಮತ್ತು ಹಿಂದೂ ಮುಸ್ಲಿಂ ಏಕತೆಗಾಗಿ ಧೈರ್ಯದಿಂದ ಹೋರಾಡಿದ್ದರು ಎಂಬುದು ತಿಳಿದಿಲ್ಲ. ಆದ ಸತ್ಯ ಅದು. 1918ರಲ್ಲಿ ಮುಂಬೈ ಟೌನ್ ಹಾಲ್ನಲ್ಲಿ ಒಂದು ಸಾರ್ವಜನಿಕ ಸಭೆ ಕರೆದಿದ್ರು. ಮುಂಬೈ ಪ್ರಾಂತ್ಯದ ಅಂದಿನ ಗವರ್ನರ್ ಆಗಿದ್ದಂಥ ಲಾರ್ಡ್ ವೆಲ್ಲಿಂಗ್ಟನ್ ಅವರಿಗೆ ಸಾರ್ವಜನಿಕ ಬೆನ್ನುಹತ್ತಲೇ ಸನ್ಮಾನ ಮಾಡಬೇಕು ಅನ್ನೋದು ಸಭೆಯ ಉದ್ದೇಶ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಆಗ ಜಿನ್ನಾರವರು ತೀವ್ರವಾಗಿ ಪ್ರತಿಭಟನೆ ಮಾಡಿದರು. ಲಾರ್ಡ್ ವೆಲ್ಲಿಂಗ್ಟನ್ ಭಾರತ ವಿರೋಧಿ ಆದ್ದರಿಂದ ಅವರು ಸನ್ಮಾನ ಮಾಡಿಕೊಡುವುದು ಅಂತ ಹಠ ಹಿಡಿದ್ರು. ಹೋರಾಟ ಮಾಡಿ ವ್ಯವಸ್ಥಾಪಕರು ಆ ಕಾರ್ಯಕ್ರಮ ನಿಲ್ಲಿಸುವ ಹಾಗೆ ಮಾಡಿದರು. ವೆಲ್ಲಿಂಗ್ಟನ್ ವಿರುದ್ಧ ಹೋರಾಟದ ನಾಯಕರಾದ ಈ ವಿಜಯದ ನೆನಪಿಗಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜನರಿಂದ ವಂತಿಗೆ ಪಡೆದು ಒಂದು ಸಭಾಂಗಣ ನಿರ್ಮಾಣ ಮಾಡಿ ಅದಕ್ಕೆ ಜನತೆಯ ಜಿನ್ನಾ ಸಭಾಂಗಣ ಅಂತ ಕರೆದರು. ಮುಂದೆ ಜಿನ್ನಾ ಕಾಂಗ್ರೆಸ್ಸನ್ನು ತೊರೆದಾಗ ಸಭಾಂಗಣದ ಹೆಸರನ್ನು ಬದಲಾಯಿಸಬೇಕು ಅಂತ ಒತ್ತಾಯ ಶುರುವಾಯಿತು. ಗಾಂಧಿಯವರ ಗಮನಕ್ಕೆ ತಂದಾಗ ಅವ್ರ ಸೂಚನೆಯನ್ನು ತಳ್ಳಿ ಹಾಕಿ ಇಡೀ ದೇಶಕ್ಕಾಗಿ ಜಿನ್ನಾರವರು ತಂದುಕೊಟ್ಟಂಥ ಒಂದು ವಿಜಯಕ್ಕಾಗಿ ಮಾಡಿದ್ದೀವಿ ಇದನ್ನು. ಈಗ ಅವ್ರು ಬದಲಾಗಿರ್ಬೋದು, ಆದರೆ ಅವತ್ತು ಮಾಡಿದ ಕೆಲಸ ದೇಶಕ್ಕೋಸ್ಕರ ಮಾಡಿದದ್ದು. ಭಾರತಕ್ಕೆ ಅಪಮಾನ ಮಾಡದಂಥ ವೆಲ್ಲಿಂಗ್ಟನ್ ಮರ್ಯಾದೆ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದಕ್ಕಾಗಿ ಆ ಸ್ಮಾರಕ ಕಟ್ಟಿದ್ದಾಗಿದೆ, ಅದು ಹಾಗೆ ಇರಲಿ ಎಂದರು. ಜಿನ್ನಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದರು. ಅವರನ್ನು ದಾದಾಭಾಯಿ ನವರೋಜಿ ಅವರ ಶಿಷ್ಯ ಗೋಪಾಲಕೃಷ್ಣ ಗೋಖಲೆಯವರ ಆತ್ಮೀಯ ಅನುಯಾಯಿ ಅಂತ ಜನ ಭಾವಿಸಿದರು. 1908ರಲ್ಲಿ ಲೋಕಮಾನ್ಯ ತಿಲಕರಿಗೆ ನ್ಯಾಯಮೂರ್ತಿ ದಾವರ್ ಅವರು 6 ವರ್ಷಗಳ ಕಾರಾಗೃಹ ಶಿಕ್ಷೆ ಕೊಟ್ಟರು. ಅತ್ಯಂತ ಅಮಾನವೀಯವಾದಂಥ ಶಿಕ್ಷೆಯಾಗಿತ್ತು. ಸ್ವಾತಂತ್ರ್ಯಕ್ಕೆ ಗರ್ಜಿಸ್ತಿದ್ದಂಥ ಈ ಹುಲಿಯನ್ನು ಕಟ್ಟಿ ಹಾಕಬೇಕು ಅಂತ ಬ್ರಿಟಿಷ್ ಸರ್ಕಾರ ದವರ ಮೂಲಕ ಈ ಕೆಲಸ ಮಾಡಿಸಿತ್ತು. ನಂತರ ಇದು ಪ್ರತಿಫಲವಾಗಿ ಬ್ರಿಟಿಷ್ ಸರ್ಕಾರ ಏನು ಮಾಡ್ತು ಗೊತ್ತಾ? ಅತ್ಯುತ್ತಮ ಗೌರವವಾದ ನೈಟ್ಹುಡ್ಡನ್ನು ಪದವಿ ಕೊಡ್ತು. ಯಾರಿಗೆ? ದವರ್ಗೆ. ಅವ್ರು ಹೇಳಿದಂಗೆ ಮಾಡಿದ್ದಕ್ಕೆ. ಆಗ ಮುಂಬೈ ಉಚ್ಚ ನ್ಯಾಯಾಲಯದ ವಕೀಲರು ನ್ಯಾಯಮೂರ್ತಿ ದವರ್ ಅವರಿಗೆ ಗೌರವ ಭೋಜನ ಏರ್ಪಡಿಸಬೇಕು ಅಂತ ಸುತ್ತೋಲೆ ಹೊರಡಿಸಿದರು. ಮುಂಬೈ ಪ್ರತಿಷ್ಠಿತ ವಕೀಲರಲ್ಲಿ ಒಬ್ಬರಾಗಿದ್ದಂಥ ಜಿನ್ನಾರು ಅದನ್ನು ಓದಿ ಕಿಡಿಕಿಡಿಯಾದರು. ಆ ಸುತ್ತೋಲೆ ಮೇಲೆ ಬರೆದ್ರು. ಏನು ಬರೆದ್ರು ಗೊತ್ತಾ? ಸರ್ಕಾರ ಬಯಸಿದ್ದನ್ನೇ ಮಾಡಿ ಒಂದು ಅನಾಗರಿಕ ಶಿಕ್ಷೆಯ ಮೂಲಕ ಒಬ್ಬ ದೇಶ ಭಕ್ತನನ್ನು ಕಾರಾಗೃಹ ಕಳಿಸಿದಂಥ ಮನುಷ್ಯನಿಗೆ ನೈಟ್ಹುಡ್ ಪದವಿ ಕೊಟ್ಟಂಥ ನ್ಯಾಯಾಧೀಶನಿಗೆ ಭೋಜನಕೂಟ ಏರ್ಪಡಿಸ್ಬೇಕಾ? ವಕೀಲರು ನಾಚಿಗೆ ಬರಬೇಕು ಅಂತ ಬರೆದು ನೋಡಿ. ಹೇಗಿದೆ ತಿಲಕರಿಗೆ ಶಿಕ್ಷೆ ಕೊಟ್ಟಂಥ ನ್ಯಾಯಾಧೀಶ ಅವನಿಗೆ ಸನ್ಮಾನ ಮಾಡೋದು ಸರಿಯಲ್ಲ ಅಂತ ಹೇಳಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಮೆರೆದವರು. ಇಂಥ ರಾಷ್ಟ್ರೀಯತಾವಾದಿ ಆಗಿದ್ದಂಥ ಮತ್ತು ಕೋಮ ಸಾಮರಸ್ಯವನ್ನು ಸಾಧಿಸ ಪ್ರಯತ್ನಿಸಿದಂಥ ವ್ಯಕ್ತಿಯೊಬ್ಬ ದುರಂತ ವಿಪರ್ಯಾಸ, ತಾನೇ ಪ್ರಚಂಡ ಕೋಮವಾದಿಯಾಗಿ ರಾಷ್ಟ್ರಘಾತಕನಾಗಿ ಪರಿವರ್ತನೆ ಆದದ್ದು ನಮ್ಮ ದೇಶದ ದುರಂತ ವಿಪರ್ಯಾಸಗಳಲ್ಲಿ ಒಂದು. ಬಹಳ ಕೆಟ್ಟ ಅನಿಸುತ್ತೆ. ಒಂದು ಕಾಲಕ್ಕೆ ಹಾಗಿದ್ದವರು ಪೂರ್ತಿ ದೇಶ ಒಡೆಯೋದಕ್ಕೆ ಕಾರಣ ಆದರಲ್ಲ ಅಂತ.